ಕರ್ನಾಟಕದಲ್ಲಿ ಕನ್ನಡ ಹಾಡು ಅಂತ ಹಾಡಿ ಅಂತ ಕೇಳೋದೇ ತಪ್ಪ. ಇದಕ್ಕೆ ಖ್ಯಾತ ಗಾಯಕ ಸೋನು ನಿಗಮ್ ಯಾವ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗಾಗಲೇ ಕರವೇ ಸಂಘಟನೆ ಈಗಾಗಲೇ ಬೃಹತ್ ಹೋರಾಟವನ್ನು ಕೂಡ ಮಾಡ್ತಾ ಇದೆ, ದೂರು ಕೂಡ ನೀಡಿದೆ, ಇವತ್ತು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರವೇ ಅಧ್ಯಕ್ಷ ಅಂತ ನಾರಾಯಣ್ ಗೌಡ್ರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ಅರೆಸ್ಟ್ ಮಾಡಬೇಕು ಅಂತ ಈಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀರಿ, ಬಟ್ ಮೊನ್ನೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಉದ್ದಟತನವನ್ನು ಮೆರಿತಾ ಇದ್ದಾರೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಅವರ ಸಂಸ್ಕೃತಿ, ದುರಾಂಕಾರ, ದುರ್ಬುದ್ಧಿಗಳಿಂದ ಒಂದೊಂದು ಸಲ ಒಬ್ಬೊಬ್ಬರ ಬಾಯಲ್ಲಿ ಈ ಥರ ಹೇಳಿಕೆಗಳು ಬರ್ತವೆ. ಬಂದಾದ ನಂತರ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಈ ದುರಾಂಕಾರಿ ಮತ್ತೆ ಅದನ್ನು ಮತ್ತೆ ಅದನ್ನು ಮರು ಹೇಳಿಕೆ ಕೊಡುವ ಮುಖಾಂತರ ಸಮರ್ಥನೆ ಮಾಡ್ಕೋತಾನೆ. ನಾನು ಹೇಳಿ ಸರಿ ಅನ್ನೋ ರೀತಿ ಸಮರ್ಥನೆ ಮಾಡ್ಕೋತಾನೆ. ಎಲ್ಲೋ ಒಂದು ಕಡೆ ಹೇಳ್ತಾನೆ, ನಾನು ಎಲ್ಲ ಕನ್ನಡಿಗರಿಗೆ ಹೇಳಿಲ್ಲ ಅಂತ. ಕರ್ನಾಟಕದ ಒಬ್ಬ ಕನ್ನಡಿಗನಿಗೆ ಹೇಳೋದು ಸಹ ಅದು ದೊಡ್ಡ ಅಪರಾಧವೇ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಆ ಸಂದರ್ಭಕ್ಕೆ ಕನ್ನಡ 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 ಅನ್ನುವಾಗ ಅವರ ಅಭಿಮಾನಕ್ಕಾಗಿ ಕನ್ನಡ ಕನ್ನಡ ಅಂತ ಹೇಳ್ತಿದ್ರ ಹೊರತು ಯಾವುದೇ ದ್ವೇಷದಿಂದ ಹೇಳ್ತಿರಲಿಲ್ಲ. ಹಾಗಾಗಿ ಅವ್ರಿಗೆ ಹೇಳಬೇಕಾಗಿದ್ದು ಒಂದು ಕನ್ನಡ ಹಾಡಾಡಿದರೆ ಸರಿ ಆಗ್ತಿತ್ತು. ಆದರೆ ಅದನ್ನು ಕಾಶ್ಮೀರದ ಭಯೋತ್ಪಾದನೆಗೆ ಹೋಲಿಕೆ ಮಾಡೋದಿದೆಯಲ್ಲ, ಯಾವ ಉದ್ದೇಶಕ್ಕಾಗಿ ಮಾಡಿದ್ರಿ? ಅದಕ್ಕೂ ಸಂಬಂಧವಿಲ್ಲ. ಒಬ್ಬ ಸಾಮಾನ್ಯ 2ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗನೂ ಸಹ ಇವನ ಥರ ಮಾತಾಡೋದಿಲ್ಲ. ಇವನು ಯಾಕೆ ಅದನ್ನು ಅಲ್ಲಿ ಮಾತಾಡ್ದ ಅನ್ನೋದು ನನಗೆ ಈಗಲೂ ಅರ್ಥ ಆಗಿಲ್ಲ. ಆದರೂ ಮತ್ತೆ ಅದನ್ನು ಸಮರ್ಥನೆ ಮಾಡಿಕೊಂಡು ಮತ್ತೊಂದು ವಿಡಿಯೋ ಬಿಡೋದಿದೆಯಲ್ಲ, ಇವನ ದುರಾಂಕಾರಕ್ಕೆ ಪಾಠ ಸರಿಯಾಗಿ ಕಲಿಸ್ಲೇಬೇಕಾಗತ್ತೆ. ಇರ್ಬೋದು ಇವನಿಗೆ ಹಣದ ಮದ ಇರ್ಬೋದು, ಇರಲಿ, ಇಟ್ಕೊಳ್ಳಿ. ಆದರೆ ಒಂದು ಭಾಷೆ ಅನ್ನೋದು ಒಂದು ಸಮುದಾಯಕ್ಕೆ ಅದು ಭಾವನಾತ್ಮಕವಾದಂಥ ವಿಚಾರ. ಅಂಥ ಭಾವನಾತ್ಮಕವಾದಂಥ ಭಾಷೆ ವಿಚಾರದಲ್ಲಿ ಕಾಶ್ಮೀರದ ಘಟನೆಗೆ ಕನ್ನಡಿಗರನ್ನು ಹೋಲಿಕೆ ಮಾಡೋದು ಅನ್ನೋದೇ ಒಂದು ದೊಡ್ಡ ದೇಶದ್ರೋಹದ ಕೆಲಸ. ದೊಡ್ಡ ದೇಶದ್ರೋಹದ ಕೆಲಸ. ಯಾವುದನ್ನು ಬೇಕಾದರೂ ಸಹಿಸ್ಕೋಬೋದು. ಭಯೋತ್ಪಾದನೆಗೆ ಹೋಲಿಕೆ ಮಾಡೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಯಾವ ಮುಲಾಜು ತೋರಿಸ್ತಿ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ ಅವನ್ನ ಬಂಧಿಸಿ ಕರ್ಕೊಂಬರಬೇಕು. ಈಗ FIR ಆಗಿದೆ, ಅವನು ಎಲ್ಲೇ ಇದ್ದರೂ ಬಂಧಿಸಿ ಕರ್ಕೊಂಬಂದು ಕಾನೂನಿನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಅವನಿಗೆ ಜೈಲಿಗೆ ಕಳಿಸಿ, ಜೈಲಲ್ಲಿ ಒಂದು 3 ದಿವಸ ಇದ್ದರೆ ಅವನಿಗೆ ಸಾರ್ವಜನಿಕವಾಗಿ ಆ ಜನರ ಬಗ್ಗೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದು ಅವನಿಗೆ ಅರಿವು ಬರಬೇಕು. ಅಂದರೆ ಅವನು ಒಂದು 4 ದಿವಸ ಜೈಲಲ್ಲಿ ಇದ್ದರೆ ಗೊತ್ತಾಗುತ್ತೆ. ಯಾಕೆಂದರೆ ಪರಿವರ್ತನಾ ಕೇಂದ್ರ ಅಂತಾರೆ ಜೈಲು. ಅವನಿಗೆ ಅಗತ್ಯ ಇದೆ, ಆ ಪರಿವರ್ತನೆ ಆಗುವಂಥ ಅಗತ್ಯ ಇದೆ. ಅದಕ್ಕೆ ಅವನ್ನ 4 ದಿವಸ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಸರ್ಕಾರವನ್ನು ಒತ್ತಾಯಿಸ್ತೀನಿ. ಸರ್, ಈಗ ಆಗ್ರಹಿಸ್ತಾ ಇದ್ದೀರಿ, ಬಟ್ ವಿಪರ್ಯಾಸ ಅಂದರೆ ಇದುವರೆಗೂ ಯಾವೊಬ್ಬ ಕನ್ನಡ ನಟ ನಟಿ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡಿಲ್ಲ. 1 ಗಂಟೆಗೇನೋ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಹೇಳ್ತಾ ಇದ್ದೀನಿ, ನೀವು ಹಟ್ಗೋಡೆ ಮೇಲೆ ದೀಪ ಹಿಕ್ಕೋಗೋ ಇಲ್ಲ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ಒಂದು ಮಾಧ್ಯಮಗಳೊಂದು ಮಾತಾಡಬೇಕು ಅನ್ನೋದು ಏನಾದರೂ ಮಾಡೋಕ್ಕೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ವಾಣಿಜ್ಯ ಮಂಡಳಿಗೆ ನೀವು ಬುಸ್ ಕೊಡೋದಾಗಬಾರ್ದು. ಇಂಥ ಸಂದರ್ಭದಲ್ಲಿ ಬುಸ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಸರಿಯಾದ ಕ್ರಮ ಆಗಬೇಕು. ನಿಮ್ಮ ನಿರ್ಮಾಪಕರಿಗೆ ಎಚ್ಚರಿಕೆ ಕೊಡಬೇಕು. ಇದು ಕನ್ನಡಿಗರ ಭಾವನಾತ್ಮಕವಾದ ವಿಚಾರ, ಕನ್ನಡಿಗರ ಸ್ವಾಭಿಮಾನದ ವಿಚಾರ. ಒಂದು ಭಾಷೆಗೆ ಅವಮಾನ ಆದರೆ, ಆ ಭಾಷೆಯ ಜನರಿಗೆ ಅವಮಾನ ಆದರೆ ಇಡೀ 7.5 ಕೋಟಿಗೆ ಮಾಡಿದಂಥ ಅವಮಾನ. ಹಾಗಾಗಿ ಇನ್ನು ಸಿನಿಮಾದವ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಯಾವತ್ತು ಮಾತಾಡಿದ್ದಾರೆ ಇವತ್ತಿನ ಸಿನಿಮಾ ನಟರು? ಎಲ್ಲೋ 1-2-3 ಜನ ಬಿಟ್ಟರೆ ಇನ್ಯಾರೂ ಸಹ ಕನ್ನಡದ ವಿಚಾರ, ಕರ್ನಾಟಕದ ವಿಚಾರ, ನೆಲಜಲಗಳ ವಿಚಾರ ಬಂದಾಗ ಎಲ್ಲ 1-2-3 ಜನ ಮಾತಾಡ್ಬೋದು. ಮಾತಾಡಿದ್ರೆ ಎಲ್ಲೋ ಶಿವಣ್ಣನೋ ಇಲ್ಲ ಪ್ರೇಮೋ
ಇವ್ರಿಗೆ ಯಾರಿಗೋ ಒಂದು 2-3 ಜನಕ್ಕೆ ಅದು ಮನೆಯ ಸಂಸ್ಕಾರ, ಅದು ಮನೆಯ ಸಂಸ್ಕಾರ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಇನ್ನು ಬಾಕಿಯವ್ರು ಮಾತಾಡೋದೇ ಅಪರೂಪ. ನೋಡಿ, ಈ ಗಟ್ಟಿಯಾಗಿ ಒಂದು ವಾರ ಆಗಕ್ಕೆ ಬಂತು, ಒಬ್ಬ ಚಲನಚಿತ್ರ ನಟರಾಗಲಿ, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಕಲಾವಿದರಾಗಲಿ ಯಾರೂ ಮಾತಾಡ್ತಾ ಇಲ್ಲ. ಗಾಯಕರೇ ಮಾತಾಡ್ತಾ ಇಲ್ಲ, ಕನ್ನಡದ ಗಾಯಕರೇ ಮಾತಾಡ್ತಾ ಇಲ್ಲ. ಇದು ಯಾರಿಗಾಗಿ? ನಮ್ಮ ನೆಲದ, ನಾನು ಹೇಳ್ತಾ ಇದ್ದೀನಿ, ಅವತ್ತಿನಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಅಗಾಧವಾದಂಥ ಗಾಯಕರಿದ್ದಾರೆ ಇವತ್ತಿನ ಕಾಲಕ್ಕೆ. ನಮಗೆ ಯಾರೋ ಇನ್ನೊಬ್ಬರ ಆಶ್ರಯ ಅಗತ್ಯ ಇಲ್ಲ. ಕನ್ನಡಕ್ಕೆ ತುಂಬ ಜನ ಗಾಯಕರಿದ್ದಾರೆ, ಅವ್ರನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸರ್ಕಾರಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವರು ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಅದು ದಸರಾ ಉತ್ಸವ ಇರ್ಬೋದು, ಹಂಪೆ ಉತ್ಸವ ಇರ್ಬೋದು, ಕದಂಬ ಉತ್ಸವ ಇರ್ಬೋದು, ಯಾವುದೇ ಬನವಾಸಿ ಉತ್ಸವ ಇರ್ಬೋದು. ಇಂಥ ಸಂದರ್ಭದಲ್ಲಿ ಹೊರಗಿನವ್ರನ್ನ ಕರ್ತೊಂದು ಇಲ್ಲಿ ರತ್ನ ಕಂಬಳಿ ಹಾಸಿ ಮೆರೆಸಿ ಅವರಿಗೆ ಕೋಟಿ ಕೋಟಿ ಹಣ, ಅದುವೇ ಲಕ್ಷನೂ ಅಲ್ಲ, ಕೋಟಿ ಕೋಟಿ ಹಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡ್ತಿರಲ್ಲ, ಅದನ್ನು ತಕ್ಷಣ ನಿಲ್ಲಿಸಿ ಕೊಡ್ರಿ. ಈ ನೆಲದ ಮಕ್ಕಳಿಗೆ ಕೊಡ್ರಿ. ಈ ನೆಲದ ನಮ್ಮ ದುಡ್ಡನ್ನ ಯಾವ ಪಾಪಿಗಳು ಬಂದು ತೊಗೊಂಡು ಹೋಗ್ತಾರೆ? ಯಾಕೆ ನಮ್ಮ ನೆಲದ ಮಕ್ಕಳಿಲ್ವಾ? ನಮ್ಮ ದುಡ್ಡನ್ನ ನಮ್ಮವ್ರಿಗೆ ಕೊಡ್ರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ಕಾರ ಇಂಥ ಯಾವುದೇ ಸರ್ಕಾರ ಈವೆಂಟ್ಗಳಲ್ಲಿ ಹೊರಗಿನವ್ರನ್ನ ಕರೆಸಬೇಡಿ. ಮುಂದಿನ ದಿನಗಳಲ್ಲಿ ಏನಾದ್ರು ಕರೆಸಿರೆ ಅಂಥ ಸರ್ಕಾರದ ಇವೆಂಟ್ಗಳ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡುತ್ತೆ. ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಕನ್ನಡದ ಕಾಳಜಿ ಕಳಕಳಿ ನೈಜವಾಗಿ ಇರೋರು ಅಂತೇಳಿ ಅಂದ್ಕೊಳ್ಳುವಾಗ ನೀವು ಸರ್ಕಾರದ ಯಾವುದೇ ಈವೆಂಟ್ಗಳಿಗೆ ಹೊರಗಿನವ್ರನ್ನ ಕರೆದು ಮಣೆ ಹಾಕಬೇಡಿ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೇರವಾಗಿ ಹೇಳಬೇಕು. ಸರ್, ಸೋನು ನಿಗಮ್ ಅವರ ಚಲನಚಿತ್ರಗಳು ಅಂದರೆ ಹಾಡಿದ ಚಿತ್ರಗಳೆಲ್ಲವೂ ಕೂಡ ರಿಲೀಸ್ ಆಗೋಕ್ಕೆ ಬರ್ತಿದ್ದಾವೆ. ಸೊ ಏನು ಸರ್, ನೀವು ಏನು ಮುಂದಿನ ಕ್ರಮ ಏನು? ನೀವು ಅಲ್ಲ, ಇಲ್ಲಿವರೆಗೂ ಹಾಗಿದ್ದರೆ ಅದಕ್ಕೆ ಹಾನಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕನ್ನಡದ ನಿರ್ಮಾಪಕರು ಹಣ ಹಾಕಿರ್ತಾರೆ. ಈಗ ಹಾಡಿರೋದಕ್ಕೆ ನಾನು ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇನ್ನು ಮೇಲೆ ಅವರು ಯಾವುದೇ ಕನ್ನಡ ಚಿತ್ರ ನಿರ್ಮಾಪಕರು ಅವನ ಜೊತೆಯಲ್ಲಿ ಹಾಡಿಸ್ಬಾರ್ದು, ಕನ್ನಡ ಸಿನಿಮಾಗಳಲ್ಲಿ ಆಡಿಸ್ಬಾರ್ದು ಅನ್ನುವ ನಿಬಂಧನೆಯಂತೂ ಇರುತ್ತೆ. ಅದೇನಾದರೂ ಧಿಕ್ಕರಿಸಿ ಕನ್ನಡ ಚಿತ್ರ ನಿರ್ಮಾಪಕರು ಕನ್ನಡಕ್ಕೆ ತಾನೇ ಅವಮಾನ ಆಗಿರೋದು ಅಂತ ಏನಾದರೂ ಅಂದ್ಕೊಂಡ್ರೆ, ಇಲ್ಲ ಯಾವುದೋ 4 ಜನ ಅಲ್ಲಿ ಕನ್ನಡ ಅಂತ ಕೂಗ್ದರಿಗೆ ತಾನೇ ಅವಮಾನ ಆಗಿರೋದು ಅಂತ ಅಂದ್ಕೊಂಡ್ರೆ, ನಿಮ್ಮ ಸಿನಿಮಾಗಳು ಯಾವುದೇ ಚಿತ್ರಮಂದಿರದಲ್ಲಿ ಓಡಲಿಕ್ಕೆ ಬಿಡಲ್ಲ. ಹಾಗಾಗಿ ನೀವು ಕನ್ನಡ ಹೆಸರಿನಲ್ಲಿ ದುಡ್ಡು ಜನರಿಂದ ತಗೊಳ್ಳೋದು ಅಷ್ಟೇ ಅಲ್ಲ, ನೀವು ಕನ್ನಡಿಗರಿಗೆ ಒಂದು ಒಳ್ಳೆಯ ಮನೋರಂಜನೆ ಕೊಡಬೇಕಾದ್ರೆ ಕನ್ನಡದ ಭಾಷೆ ಸಂಸ್ಕೃತಿ ಬಗ್ಗೆ ನಿಮಗೆ ಪ್ರೀತಿ, ಸ್ವಾಭಿಮಾನ, ಕಾಳಜಿ ಮತ್ತು ಕನ್ನಡಿಗರ ಬಗ್ಗೆ ಪ್ರೀತಿ, ಅಭಿಮಾನ, ಕಾಳಜಿ ನೈಜವಾಗಿರಬೇಕು ಅನ್ನೋದು ನಾನು ಕನ್ನಡ ನಿರ್ಮಾಪಕರಿಗೆ ಹೇಳ್ತೀನಿ. ಅದು ಬಿಟ್ಟು ಯಾರು ಏನಂದ್ರೇನು ಕನ್ನಡಕ್ಕೆ, ಕರ್ನಾಟಕಕ್ಕೆ, ಕನ್ನಡಿಗರಿಗೆ ನಾವು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡೇನಾದ್ರೂ ಇಂಥ ಸಾಹಸ ಕೈ ಹಾಕಿರೆ ಹಾಕಿದ ದುಡ್ಡು ಬರಲ್ಲ, ನಷ್ಟ ಆದರೆ ಅದಕ್ಕೆ ನಮ್ಮನ್ನು ದೂರಬೇಡಿ. ಹಾಗಾಗಿ ಸೋನು ನಿಗಮ್ ಅಂತ ಅಪ್ಪಂದಿರು ಕರ್ನಾಟಕದಲ್ಲಿ ಹಾಡುವಂಥ ಹುಡುಗರಿದ್ದಾರೆ, ಅವ್ರ ಕೈಲಿ ಆಡಿಸಿ. ಇವತ್ತು ಇಡೀ ನಮ್ಮ ಕನ್ನಡದ ಗಾಯಕರು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲೂ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಆಗಿರುವಾಗ ಅವ್ರಿಗಿಂತ ಏನು ಸೋನು ನಿಗಮ್ ಅಲ್ಲ. ಸರ್, ಅವರು ಹಾಡಿದಂಥ ಹಿಂದಿ ಬೇರೆ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತವೆ ಸರ್. ಸೊ ಅಂಥವಕ್ಕೆ ಏನು ಮಾಡ್ತೀವಿ? ನಮ್ಮ ರಾಜ್ಯದಲ್ಲಿ ಏನಾದರೂ ರಿಲೀಸ್ ಆದರೆ ಹೊರಗಡೆ ಭಾಷೆಯ ಸಿನಿಮಾಗಳು ಏನಿದಾವೆ ಅವ್ರು ಆಡಿರೋವು, ಕನ್ನಡ ಬಿಟ್ಟು ಅವರು ಹೊರಗಡೆ ಭಾಷೆ, ಬೇರೆ ಭಾಷೆಯ ಸಿನಿಮಾಗಳನ್ನ ಇಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ಯಾಕೆಂದರೆ ಅವನು ಬರಬೇಕು, ಇಲ್ಲಿ ಕರ್ನಾಟಕ ನೆಲಕ್ಕೆ ಬರಬೇಕು, ಅವನು ಮಾಡಿರೋದಕ್ಕೆ ಶಿಕ್ಷೆ ಆಗಬೇಕು, ಅವನು ತಪ್ಪು ಕ್ಷಮೆ ಯೋಚಿಸಬೇಕು, ಆಮೇಲೆ ಏನಾದರೂ ನಿರ್ಧಾರ ನಾವು ಮಾಡಬೇಕು. ಅದು ಬಿಟ್ಟರೆ ಸದ್ಯಕ್ಕೆ ಅವನಿಗೆ ಯಾವುದೇ ಬೇರೆ ಭಾಷೆ ಚಿತ್ರ ಇಲ್ಲಿವರೆಗೂ ಕನ್ನಡದಲ್ಲಿ ಹಾಡಿರೋದಕ್ಕೆ ನಾವು ಅವರಿಗೆ ಅಡ್ಡಿಪಡಿಸೋಕ್ಕೆ ಹೋಗಲ್ಲ, ಇನ್ಮೇಲೆ ಹಾಡಿಸ್ಬಾರ್ದು ಅನ್ನೋದು ನಿಬಂಧನೆ. ಆದರೆ ಬೇರೆ ಭಾಷೆಯ ಚಿತ್ರಗಳೇನಾದರೂ ಇಲ್ಲಿ ಬಂದರೆ ಅಡ್ಡಿಪಡಿಸ್ತೀವಿ. ಇದು ಕರವೇ ಅಧ್ಯಕ್ಷ ಅಂತ ನಾರಾಯಣಗೌಡರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.